ಬೆಂಗಳೂರಿನಂತ ಊರಲ್ಲಿ BDS ಸೈಟ್ ಕೊಂಡ್ಕೊಳ್ಳಕ್ಕಾಗಲ್ಲ. ಸೊ ರೆವಿನ್ಯೂ ಸೈಟ್ಗೆ ಹೋಗ್ತಾರೆ, ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡನ್ನ ನಾಲ್ಕಣಿಗೆ ಸಿಗುತ್ತೆ ಅಂತ ತಗೊಂಡ್ಬಿಡ್ತಾರೆ. ಅದು ಪ್ರಾಬ್ಲಮ್ ಆಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಅವ್ರೇನು ಸುಮ್ಮನೆ ಕೊಂಡ್ಕೊಳ್ಳಿಲ್ಲ, ಬಿಟ್ಟಿ ತಗೊಂಡಿಲ್ಲ. ಹಗಲೋ ರಾತ್ರಿ ಬಂದು ಗುಡಿಸ್ಲಾಕೊಂಡು ಕೂತ್ಕೊಂಡ್ಬಿಟ್ಟು ನಂದೇ ಪ್ರಾಪರ್ಟಿ ಏನ್ ಮಾಡ್ಕೋತೀವಿ ಮಾಡ್ಕೊ ಅನ್ನೋರ್ ಕತೆ. ಹಂಗೆಲ್ಲ ಮಾಡ್ಬೇಡಿ ಇವ್ರೆ. ಅಲ್ಲ, ನಾನು ಹೇಳ್ತೀನಿ, ನಿಮ್ದೇನ್ ಬಹಳ ಚೆನ್ನಾಗಿಲ್ಲ, ಗೊತ್ತಾಯ್ತಲ್ಲ. ಒಂದ್ ಕುರುಡ್ ಕಣ್ಣು, ಒಂದ್ ಮೆಳ್ಕಣ್ಣು, ನೇರವಾಗಿ ಹೇಳ್ಬಿಡ್ತಾ ಇದ್ದೀನಿ, ಗೊತ್ತಾಯ್ತಲ್ಲ. ಅವೆಲ್ಲ ಬಂದಾಗ ಆ ಪರಿಸ್ಥಿತಿ ಮಾಡ್ಕೋಬೇಡಿ. ಏನಾದ್ರು ಒಂದ್ ಮಾತುಕತೆ ಮಾಡಿ ಇತ್ಯರ್ಥ ಮಾಡಿ. ಅವರು ಇದ್ದಾರೆ, ಅವ್ರೇನು ಸುಮ್ಮನೆ ಕೊಂಡ್ಕೊಳ್ಳಿಲ್ಲ, ಬಿಟ್ಟಿ ತಗೊಂಡಿಲ್ಲ, ಟ್ರೆಸ್ಪಸರ್ಸ್ ಅಲ್ಲ, ಎಲ್ಲ ಇದಾರೆ ಅವರು. ಯು ಫೈಂಡ್ ಔಟ್, ಸಿಟ್ ಅಕ್ರಾಸ್, ಡೂ ಸಮಥಿಂಗ್. ಅವರು ಹಾರ್ಡ್ ಅರ್ನ್ ಮನಿನ ಕಳ್ಕೊಂಡ್ಬಿಟ್ಟಿದ್ದಾರೆ. ಒಬ್ರು ಲಾಯರ್ ಹತ್ರ ಬಂದಿದ್ರೆ, ನಿಮ್ಗಳ ಹತ್ರನೇ ಬಂದಿದ್ರೆ ನೀವೇ ಹೇಳ್ತಿದ್ರಿ ಇದೆಲ್ಲ ಚೆನ್ನಾಗಿರೋ ಪ್ರಾಪರ್ಟಿ ಅಲ್ಲಪ್ಪ, ತಗೋಬೇಡಿ, ಹಿಂಗೆಲ್ಲ ಇದೆ ಪ್ರಾಬ್ಲಮ್. ಈ ಬೆಂಗಳೂರಿನಂತ ಊರಲ್ಲಿ BDS ಸೈಟ್ ಕೊಂಡ್ಕೊಳ್ಳಕ್ಕಾಗಲ್ಲ. ಸೊ ರೆವಿನ್ಯೂ ಸೈಟ್ಗೆ ಹೋಗ್ತಾರೆ, ಕಷ್ಟಪಟ್ಟು ಕೂಡಿಟ್ಟಿದ್ದ ದುಡ್ಡನ್ನ ನಾಲ್ಕಣಿಗೆ ಸಿಗುತ್ತೆ ಅಂತ ತಗೊಂಡ್ಬಿಡ್ತಾರೆ. ಅದು ಪ್ರಾಬ್ಲಮ್ ಆಗಿ ಸಿಕ್ಕಾಕೊಂಡ್ಬಿಡ್ತಾರೆ. ಆಮೇಲೆ ಒದ್ದಾಟ ಆಗುತ್ತೆ, ಹ್ಯೂಮನ್ ಪ್ರಾಬ್ಲಮ್ಮು. ಟ್ರೆಸ್ಪಸರ್ಸ್ ಆಗಿ ಹಗಲೋ ರಾತ್ರಿ ಬಂದು ಗುಡಿಸ್ಲಾಕೊಂಡು ಕೂತ್ಕೊಂಡ್ಬಿಟ್ಟು ನಂದೇ ಪ್ರಾಪರ್ಟಿ ಏನ್ ಮಾಡ್ಕೋತೀವಿ ಮಾಡ್ಕೊ ಅನ್ನೋರ್ ಕತೆ ಬೇರೆ. They also have some registered sale deeds. Some owner is there. He has made some sales. All these things have taken place. Last occasion you wanted to see who is that Ra Somshekara, Sampath Kumar. He is there now today. You have a clean look at him. All right. You want, you can take photograph also. Layout plan illa, village panchayati khata, tax paid receipt ಇಲ್ಲ. ಒಬ್ರು ಪೂರ್ತಿ ಜಾಗನೇ ತಗೊಂಡಿದ್ದಾರೆ, ಇನ್ನೊಬ್ರು ಸೈಟ್ಗಳು ತಗೊಂಡಿದ್ದಾರೆ. ಅವರು ಇನ್ನೊಂದ್ಸತಿ ಸೈಟ್ಗಳು ತಗೊಂಡಿದ್ದಾರೆ, ಇವರು ಇನ್ನೊಂದ್ಸತಿ ಸೈಟ್ ಕೊಂಡಿದ್ದಾರೆ. ಒಂದ್ಸತಿ ಸೈಟ್ ನ ತಗೊಂಡ್ಬಿಟ್ಟಿದ್ಮೇಲಿಂದ ಇನ್ನೊಂದ್ಸತಿ ಸೈಟ್ ಕೊಡಕ್ಕೆ ಎಲ್ಲಿತ್ತು ಅಂತ ಇವ್ರ ಕಂಟೆನ್ಷನ್. ಅವ್ರ ಸೇಲ್ ಡೀಡ್ ಕೊಟ್ಟೋಗಿತ್ತು ಸ್ವಾಮಿ, ಅದಕ್ಕೆ ನಮ್ ಸೇಲ್ ಡೀಡ್ ವ್ಯಾಲಿಡ್ ಅಂತ ನೀವು. ಹಿಂಗೆಲ್ಲ ಇರುವಾಗ ಪೆಕ್ಯುಲರ್ ಫ್ಯಾಕ್ಟ್ಸ್ ಅಂಡ್ ಸರ್ಕಮ್ಸ್ಟಾನ್ಸ್ ಅಲ್ಲಿ ಇಟ್ ಈಸ್ ಬೆಟರ್ ಯು ಸಿಟ್ ಅಕ್ರಾಸ್. whoever wants to retain the property, let them pay the concerned fellow, ಯಾರ್ಯಾರು ಸೈಟ್ ಓನರ್ಸ್ ಇದ್ದಾರೋ ಅವ್ರಿಗೆ ಎಕ್ಸ್ಗೆ ಎಕ್ಸ್, ವೈಗೆ ವೈ, ಈ ತರ ತಗೊಂಡು ಎರಡು ಸೇಲ್ ಡೀಡ್ಗಳನ್ನ ಇಟ್ಕೊಂಡು ಐದರ್ ವೇ ಅವರು ಆ ಸೈಟ್ ಓನರ್ ಸಬ್ಸಿಕ್ವೆಂಟ್ ಅವರು ಸಬ್ಸಿಕ್ವೆಂಟ್ ಇರೋರು ಅವ್ರು ಯಾರೋ ಅರ್ಲಿಯರ್ ಸೇಲ್ ಡೀಡೋ ಏನಿದೆ ಅವರು, ಇಫ್ ದೇ ವಾಂಟ್ ಟು ರಿಟೈನ್ ದಿ ಪ್ರಾಪರ್ಟಿ, satisfy the other fellow. If they want to sell it to that fellow, and if he is offering the good price, and if you don't want a litigation, take money and go. ಆ ತರ ಒಂದು ಕೂತ್ಕೊಂಡು ಒಂದು ಕಾಂಪ್ರಮೈಸ್ ಟೇಬಲ್ ಮೇಲೆ ತಾವಿಬ್ಬರು ಕೂತ್ಕೊಂಡು, ಹಿರಿಯರಿದ್ದೀರಿ, ಅನುಭವಸ್ಥರಿದ್ದೀರಿ, ಕಾನೂನು ಎಲ್ಲ ಗೊತ್ತಿದೆ, ಇಬ್ಬರು ಕಕ್ಷಿಗಾರನ್ನು ಕೂಡಿಸ್ಕೊಳ್ಳಿ, ಒಳ್ಳೆ ಮಾತಲ್ಲಿ ಅವ್ರಿಗೆಲ್ಲ ಹೇಳಿ, ಗೊತ್ತಾಯ್ತಲ್ಲ. ಯುವರ್ ಫ್ರೆಂಡ್ ನೌ ಹ್ಯಾಸ್ ಫೇರ್ಲಿ ಸಬ್ಮಿಟೆಡ್ ದಟ್ there is some flaw, there is some problem, but human problem. He is fair enough. He has understood, ಮಾಡಿದ್ದಾರೆ. ನಾಳೆ ಅದೇ ಪೊಸಿಷನ್ ಅಲ್ಲಿ ನೀವು ಈ ಕಡೆನೂ ಇರ್ತೀರಿ. ಹಾಗಾಗಿ ಒಂದ್ ಕಡೆ ಕೂತ್ಕೊಳ್ಳಿ. ಡೋಂಟ್ ಶಟ್ ದಿ ಡೋರ್ಸ್ ಆಫ್ ಕಾಂಪ್ರಮೈಸ್. ದಿಸ್ ಎ ಸ್ಪೆಷಲ್ ಅಸೈನ್ಡ್ ಮ್ಯಾಟರ್ಸ್. ಇಟ್ ವಿಲ್ ಬಿ ವಿತ್ ಮೀ, ವೆದರ್ ಇಟ್ ಈಸ್ ಇನ್ ಡಿಸೆಂಬರ್ ಆರ್ ಜನವರಿ ಆರ್ ನೆಕ್ಸ್ಟ್ ಇಯರ್ ಡಿಸೆಂಬರ್. No, not that way. I may not be very happy to carry all these files for all time to come with me. The idea is, when some injustice has taken place, how best both the parties are sufferers in this. Some fellow made all these things, suppressed these things, some power of attorney, all these things would have happened. I'm not saying no. Might is the right intadrella. Revenue site bandre might is the right. Are we in the so-called that Stone Age, where you can say might is the right to apply the Darwinism? Is it not? No. We are in a civilized society. There is an authority. There are statutes which are in place. Everyone has to bow down to the statutory requirements and make it. Such of the people will get the protection from the courts. That's the simple point. Now the question is, there are lapses on their part and some lapses on your part. That's why I said Kodkannu Melkannu. And since it's a civil litigation, 51-49 will win. Preponderance of plausibilities.
But 49 is also nearer to 51, you see. So if they are -5, 10, 3, 2, well, you may ignore. But it is not so. So ಸ್ವಲ್ಪ ಕೂತ್ಕೊಳ್ಳಿ, ಮಾತಾಡಿ, ಗೊತ್ತಾಯ್ತಲ್ಲ? Take the help of senior counsel. He is fair enough. He is admitting the position of law. He has to, there is no other way. Right? So when senior counsel is finding out some solution for that, you sit across. ಅವ್ರು ಕೇಳಿದಷ್ಟೆಲ್ಲ ಕೊಡಕ್ಕಾಗಲ್ಲ, ಅವ್ರು ಮಾಡಿದಷ್ಟೆಲ್ಲ ಕೊಡಕ್ಕಾಗಲ್ಲ. ನೀವು ಕೂತ್ಕೊಳ್ಳಿ. Settlement is always between the two souls. You have to only facilitate them to arrive at a possible conscious settlement. ಏನೂ ಕೊಡಲ್ಲ ಅನ್ಬೇಡಿ, ಗೊತ್ತಾಯ್ತಲ್ಲ? ಅದನ್ನ ಅವ್ರಿಗೆ ಹೇಳಿ, ಅವ್ರಿಗೆ ಅಲ್ಲ, ಅವ್ರಿಗೆಲ್ಲ ಹೇಳಿ, ಏನೂ ಕೊಡಲ್ಲ ಅಂತೆಲ್ಲ ಹೇಳ್ಬೇಡಿ ಅಂತ. ಲೊಟ್ಟೆ ಗೊಲ್ಲಳ್ಳಿ ಇವತ್ತು ಕಳ್ಳನ್ ಕೈ ಕೊಟ್ರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಬರುತ್ತೆ. ಯಾವತ್ತು ತಲೆ ಹೊಡಿತಿದ್ರಲ್ಲಿ, ಈಗ ಬಸ್ ರೂಟೇ ಆಗೋಗಿದೆ. And it is practically the, I think, busiest road than any other road, because it is connecting 2 or 3. ಊನಪ್ಪ, ಯಾರ್ ಬೇಡ ಅಂದ್ರು ಚಂದ್ರಶೇಖರ, ನೀವು ಸರಿ ಆಯ್ತಪ್ಪ, ಎಲ್ಲ ಇದಾರಲ್ಲ. ಅದಕ್ಕೆ ಹೇಳಿದ್ದು ಏನಾರು ಒಂದು ಇತ್ಯರ್ಥ ಮಾಡ್ಲಿ ಅಂತ. ಅವರು ಬೇಕಾದಷ್ಟು ಜನ ಎಲ್ಲ ಲಿಟಿಗೇಷನ್ ಎಲ್ಲ ನೋಡಿದ್ದಾರೆ, ಗೊತ್ತಾಯ್ತಲ್ಲ? ಸೊ ಅದಕ್ಕೆ ಹೇಳಿದ್ದು, ಸಮ್ ಸೊಲ್ಯೂಷನ್ ಯು ಫೈಂಡ್ ಔಟ್. ಕೂತ್ಕೊಂಡು ಮಾತಾಡಿ, ಇಷ್ಟಲ್ಲ ಇಷ್ಟು ಅಂತ ಹೇಳಿ, ಅವ್ರಿಗೂ ಏನಾರು ಮಾಡಿ, ಇವ್ರಿಗೂ ಏನಾರು ಮಾಡಿ. ಇವಾಗ ಇಬ್ರು ಎಂಜಾಯ್ ಮಾಡಕ್ ಆಗ್ತಿಲ್ಲ ಪ್ರಾಪರ್ಟಿನ, ಬಾಳ್ ಬಿದ್ದಿದೆ. ಪಾರ್ಥೇನಿಯಂ ಗಿಡ ಹಾಕಿದ್ದಾರೆ, ಎಲ್ಲಾರ ಮನೆಯವ್ರ ಅಕ್ಕಪಕ್ಕದವ್ರು ಚೆನ್ನಾಗಿರೋರೆಲ್ಲ ತೊಗೊಂಬಂದ್ ತಿಪ್ಪೆ ಸುರಿತಿದ್ದಾರೆ. ಇಟ್ ಹ್ಯಾಸ್ ಬಿಕಮ್ ಎ ಗಾರ್ಬೇಜ್ ಯಾರ್ಡ್. ಸ್ವಲ್ಪ ನೋಡಿ, ಗೊತ್ತಾಯ್ತಲ್ಲ? ಇದನ್ನ ಇಟ್ಕೊಂಡು ಎಷ್ಟು ದಿನ ಅಂತ ಒದ್ದಾಡೋದು? One solution, already you have suffered some, parties have suffered some adverse orders. Some of them are having the advantage of one orders. ಕೂತ್ಕೊಂಡು ಮಾಡಿ. ನಮ್ಮನೆಯಲ್ಲೂ ಹಂಗೆ ಇದೆ, ಏನ್ ಮಾಡೋದು? ಮುಂದ್ಗಡೆಗೆ 3 ಅಡಿ ಇದೆ, ಹಿಂದ್ಗಡೆಗೆ ಹೋಗ್ತಾ ಹೋಗ್ತಾ 2.25 ಅಡಿ ಆಗಿದೆ. ಅವ್ರು ಕಟ್ಬಿಟ್ಟಿದ್ದಾರೆ ಪಕ್ಕದ ಮನೆಯವರು. ಅದೆಲ್ಲ ನೋಡಿ ಆ ತರ ಬರೀರಿ. ಗ್ರೌಂಡ್ ಫ್ಲೋರ್ ನಲ್ಲಿ ಅಲ್ಲ, ಒಂದ್ ನಿಮಿಷ ಕೇಳಿ. ಅದೇನ್ ಇನ್ಕಾರ್ಪೊರೇಟ್ ಮಾಡ್ಬೇಕು, ಸ್ಮಾಲ್ ಚೇಂಜಸ್ ನ ಈಗಲೇ ಮಾಡ್ಕೊಡ್ತಾರೆ ಪಾರ್ಟಿಗಳಿದ್ದಾರೆ ಅಂದ್ರೆ ಮಾಡ್ಕೊಂಬಂದ್ ಹಾಕಿ. 4:45 ತನಕ ಇದ್ದೀನಿ, 5 ಗಂಟೆ ತನಕ ಇದ್ದೀನಿ, ತಗೋತೀನಿ, ಗೊತ್ತಾಯ್ತಲ್ಲ? ಇನ್ ಕೇಸ್ ದಿಸ್ ನೀಡ್ಸ್ ಫರ್ದರ್ ಕರೆಕ್ಷನ್ಸ್ ಅಂಡ್ ಯು ನೀಡ್ ಟು ಸಿಟ್ ಅಂಡ್ ದೆನ್ ವರ್ಕ್ ಇಟ್ ಔಟ್ ಅಂದ್ರೆ 1ನೇ ತಾರೀಕಿಗೆ ಇಡೀ 1ನೇ ತಾರೀಕು ಮಾಡೋಣ. ಮತ್ತೆ ಮಾಡ್ಕೊಂಬನ್ನಿ ಇನ್ ಕರೆಕ್ಷನ್ಸ್ ನ. ಅದನ್ನ ಬರಿಬೇಡ್ವಾ? ಬರ್ಕೊಂಬನ್ನಿ, ನೀಟಾಗಿ ಬರ್ಕೊಂಬನ್ನಿ. ಬೋತ್ ದಿ ಪಾರ್ಟಿ ಶಾಲ್ ಅಗ್ರಿ that they will not make any construction in the common passage, but they both of them are entitled to half the existing passage as the ownership. In view of the same, they can construct in the first floor and other floors for the, to the extent of half the right in this common passage, and they shall leave the ground floor passage as it is for the future usage for ingress and egress. ಪೇಂಟ್ ಮಾಡ್ಬೇಕು, ಮತ್ತೊಂದು ಮಾಡ್ಬೇಕು, ಎಲ್ಲದಕ್ಕೂ ಬೇಕಾಗತ್ತೆ, ಮಾಡ್ಕೊಳ್ಳಿ. ಅದೇನ್ ಬರೀತಿರೋ ಬರ್ಕೊಂಬನ್ನಿ. ಇವಾಗ ಆಗ್ತೀರಾ? 4:45ಗೆ 4:45 ಆಗ್ತೀರಾ? 1ನೇ ತಾರೀಕು ಆಗ್ತೀರಾ? ಬರ್ಕೊಂಬನ್ನಿ 4:45. ಬರೀರಿ ಅದನ್ನ, ಪಾಸ್ ಅವರ್. when appellant died, when ಮತ್ತೆ ಅಬೇಟ್ಮೆಂಟ್ ಆಗೋಗಿದೆಯಲ್ಲ. Sri so and so submits that appellant is no more, and he came to know about the same only today. ಅದೆಲ್ಲ ಹೇಳಕ್ ಹೋಗ್ಬೇಡಿ, ಹೇಳಿದ್ರೆ ಪ್ರಾಬ್ಲಮ್ ಆಗುತ್ತೆ. known to me earlier ಅಂದ್ರೆ you have not filed the application. ಆಪರೇಷನ್ ಆಫ್ ಲಾ ನಾನು ಡಿಸ್ಮಿಸ್ ಅಂತ ಬರಿತೀನಿ, ಏನ್ ಮಾಡ್ಲಿ?
All right, today, and he would file necessary application, released on 7/12. ಆಯ್ತು ನೋಡಿ ಅದನ್ನ ಏನ್ ಮಾಡಿ. 43.